ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಎಷ್ಟೋ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಅಪ್ಲಿಕೇಶನ್ನ ಹಾಕ್ತೀರಾ, ಆದರೆ ಫೋಟೋ, ಸಿಗ್ನೇಚರ್ ಮತ್ತು ಪಿ ಡಿ ಎಫ್ಗಳನ್ನ ಯಾವ ಥರ ರಿಸೈಜ್ ಮಾಡಬೇಕಂತ ಗೊತ್ತಿರಲ್ಲ. ಇಲ್ಲಿ ನಾನು ಯಾವುದೇ ರೀತಿಯ ಆ್ಯಪನ್ನು ಬಳಸದೆ ಹೇಗೆ ರಿಸೈಜ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ರೌಸರಲ್ಲಿ PI7 ಇಮೇಜ್ ಟೂಲ್ MB2 KB ಅಂತ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಸೈಜ್ ಅಂತ ಇದೆ, ರೆಡ್ಯೂಸ್ ರಿಸೈಜ್ ಅಂತ ಇದೆ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳಲ್ಲೂ 50 KB ಒಳಗಡೆ ಫೋಟೋ ರಿಸೈಜ್ ಮಾಡಬೇಕಾಗತ್ತೆ. ನಾನೊಂದು ಫೋಟೋನ 30 KB ರಿಸೈಜ್ ಮಾಡಿ ನಿಮ್ಗೆ ತೋರಿಸ್ತೀನಿ. 30 KB ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ನಾನು ಫೋಟೋನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಕ್ರಾಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ನು ಇದೆ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಸ್ಕ್ರೋಲ್ ಮಾಡಿ, ಇನ್ನು ರೆಡ್ಯೂಸ್ ರಿಸೈಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಫೋಟೋ ರಿಸೈಜ್ ಆಗಿ ಬಂದಿದೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಫೋಟೋ ಡೌನ್ಲೋಡ್ ಆಗಿದೆ. ಈಗ ಸಿಗ್ನೇಚರ್ನ ಯಾವ ಥರ ರಿಸೈಜ್ ಮಾಡಬೇಕು ಅಂತ ತಿಳಿಸ್ತೀನಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫೋಟೋನ ಸೆಲೆಕ್ಟ್ ಮಾಡಿ. ಸೈಜ್ ಅಂತ ಇದೆ, ಸೈಜ್ ನನಗೆ 45 KB ಬೇಕು, ಅದಕ್ಕೆ ನಾನು 45 ಅಂತ ಇಟ್ಟಿದ್ದೀನಿ. ರೆಡ್ಯೂಸ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಫೋಟೋ ರಿಸೈಜ್ ಆಗಿ ಬಂದಿದೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಲ್ಲ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡ್ಕೋಬೋದು. ಈಗ PDF ನ ಯಾವ ಥರ ರಿಸೈಜ್ ಮಾಡ್ಬೇಕಂತ ತಿಳಿಸ್ತೀನಿ, ಬನ್ನಿ. PI7 ಟೂಲ್ MB2 KB ಅಂತ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ತರಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, PDF ಸೈಜ್ ಅಂತ ಇದೆ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನಲ್ಲಿ 500 KBಗಿಂತ ಒಳಗಡೆ ಸೈಜನ್ನು ಫಿಕ್ಸ್ ಮಾಡಬೇಕು. ನಾವೀಗ ಒಂದು PDF ತೊಗೊಂಡು ಯಾವ ಥರ ರಿಸೈಜ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ, ಬನ್ನಿ. 500 KB ಒಳಗೆ ಬೇಕು. ನಾನು 450ನ ಸೆಲೆಕ್ಟ್ ಮಾಡ್ತೀನಿ. PDF ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು, ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಈಗ ರಿಸೈಜ್ ಆಗ್ತೈತೆ. ನೋಡ್ಬೋದು ನೀವು, PDF ಈಗ ರಿಸೈಜ್ ಆಗಿ ಬಂದಿದೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, PDF ಡೌನ್ಲೋಡ್ ಆಗಿದೆ. ಯಾವುದೇ ತರಹ ಬ್ಲರ್ ಆಗಿಲ್ಲ, ಕ್ಲಿಯರ್ ಆಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.